Question number 6 to 10 from 25th June evening shift. Teaching aptitude related question. Teaching aptitude. So here question number 6 says the term andragogy. Andragogy is referred to adult learning theory. Andragogy, adult learning theory. This is coined by Malcolm Knowles. COLM ಮ್ಯಾಲ್ಕಾಮ್ ನೌಸ್ ಅನ್ನುವಂಥ ವ್ಯಕ್ತಿ ಕೊಟ್ಟಿರುವಂಥದ್ದು ಅಡಲ್ಟ್ ಲರ್ನಿಂಗ್ ಥಿಯರಿ. ಅದನ್ನು ನಾವು ಆಂಡ್ರೋಗಾಜಿ ಅಂತ ಹೇಳ್ತೀವಿ. ಚೈಲ್ಡ್ ಲರ್ನಿಂಗ್ ಥಿಯರಿನ ನಾವು ಪಿಡೋಗಾಜಿ ಅಂತ ಹೇಳ್ತೀವಿ. ಸೊ ಅಡಲ್ಸನ್ಸ್ ಲರ್ನಿಂಗ್ ಥಿಯರಿ ಅಂತ ಏನಿಲ್ಲ. ಸೆಲ್ಫ್ ಡೈರೆಕ್ಟೆಡ್ ಲರ್ನಿಂಗ್ ಥಿಯರಿ ಅಂದರೆ ನಮಗೆ ಗೊತ್ತಿದೆ, ಅಡಲ್ಟ್ಸ್ ಸೆಲ್ಫ್ ಡೈರೆಕ್ಟೆಡ್ ಆಗಿ ಕಲಿಯಬಹುದು. ಆದರೆ ದಿಸ್ ಇಸ್ ನಾಟ್ ದ ಡೆಫಿನೇಷನ್ ಆಫ್ ಆಂಡ್ರೋಗಾಜಿ. ಆಂಡ್ರೋಗಾಜಿಗೆ ಅಂತ ಹೇಳಲ್ಲ ಅದನ್ನು, ಬಟ್ ಅಡಲ್ಟು ಸೆಲ್ಫ್ ಲರ್ನಿಂಗ್ ಪ್ರೋಸೆಸ್ಸನ್ನು ಅಡಾಪ್ಟ್ ಮಾಡಿಕೊಂಡು ಕಲಿಬೋದು, ಒಂದು ಮೆಥಡ್ ಅದು. ಓಕೆ, ಸೊ ಅದು ಬಿಟ್ಟು ನೆಕ್ಸ್ಟ್ ಕ್ವಶನ್ ನಂಬರ್ 7 ಹಿಯರ್. ಡ್ಯಾಶ್ ಇಸ್ ದ ಅಸೆಸ್ಮೆಂಟ್ ವಿಚ್ ಮೇ ಆಲ್ಸೋ ಬಿ ಸೀನ್ ಆ್ಯಸ್ ಇನ್ಫಾರ್ಮಲ್ ಅಂತ ಹೇಳಿದ್ದಾರೆ. ಸೊ ಇನ್ಫಾರ್ಮಲ್ ಮೆಥಡ್ ಆಫ್ ಅಸೆಸ್ಮೆಂಟ್ ಬಗ್ಗೆ ಕ್ವಶನ್ನು. ಸಮೇಟಿವ್ ಅಸೆಸ್ಮೆಂಟ್ ಅನ್ನುವಂಥದ್ದು ತುಂಬ ಫಾರ್ಮಲ್. Summative assessment is very formal because every time during the learning process ಓಕೆ, ಎವ್ರಿ ಟೈಮ್ ಡ್ಯೂರಿಂಗ್ ದ ಲರ್ನಿಂಗ್ ಪ್ರೋಸೆಸ್ ನಡೆದ್ರೆ ಅದು ಫಾರ್ಮೇಟಿವ್ ಅಸೆಸ್ಮೆಂಟ್ ಆಗಿಬಿಡುತ್ತೆ. ಸೊ ಈಗ ಒಂದು ಸ್ಟೂಡೆಂಟ್ ಕಲಿತಾ ಇದ್ದಾನೆ, ಆ ಸ್ಟೂಡೆಂಟ್ ಕ್ಲಾಸ್ ರೂಮಲ್ಲಿ ನಾವು ಪಾಠ ಮಾಡ್ತಾ ಇದ್ದೀವಿ, ಆ ಟೈಮಲ್ಲಿ ಇನ್ಫಾರ್ಮಲ್ ಆಗಿ ಡಿಸ್ಕಷನ್ ನಡೀತೆ, ಕ್ವಿಝಸ್ ನಡೆಯುತ್ತೆ, ಫೀಡ್ಬ್ಯಾಕ್ ನಡೆಯುತ್ತೆ, ಇದೆಲ್ಲ ಇನ್ಫಾರ್ಮಲ್ ಆಗಿ ನಡೀಬೋದು. ಸೊ ಅದನ್ನು ಫಾರ್ಮೇಟಿವ್ ಅಸೆಸ್ಮೆಂಟ್ ಅಂತ ಹೇಳ್ತೀವಿ. ಸೊ ಫಾರ್ಮೇಟಿವ್ ಅಸೆಸ್ಮೆಂಟು ಫಾರ್ಮಲ್ ಆಗಿ ಏನು ನಡೆಯಲ್ಲ. ಆದರೆ ಸಮೇಟಿವ್ ಅಸೆಸ್ಮೆಂಟು ಲೈಕ್ ಫೈನಲ್ ಎಕ್ಸಾಮ್ಸ್, ಪ್ರಾಜೆಕ್ಟ್ ಫೈನಲ್ಸ್, ರೈಟ್, ಅದೆಲ್ಲ ಏನು ಸಮೇಟಿವ್ ಅಸೆಸ್ಮೆಂಟು ಫೈನಲ್ ಆಗಿ ನಡೆಯುತ್ತೆ, ಮತ್ತು ಇದು ಫಾರ್ಮಲ್ ಆಗಿ ನಡೆಯುತ್ತೆ. ಸಬ್ಜೆಕ್ಟ್ ರಿವ್ಯೂಸ್ ಅಸೆಸ್ಮೆಂಟ್ ಫಾರ್ಮಲ್ ಆ್ಯಂಡ್ ಸ್ಟ್ರಕ್ಚರ್ಡ್ ಆಗಿರುತ್ತೆ. ಇದು ಕೂಡ ಫಾರ್ಮಲ್ ಆ್ಯಂಡ್ ಸ್ಟ್ರಕ್ಚರ್ಡ್ ಆಗಿರುತ್ತೆ. ನೆಕ್ಸ್ಟ್ ಅಬ್ಸರ್ವೇಷನ್ ಅಸೆಸ್ಮೆಂಟು ಬಿಹೇವಿಯರ್ನ ಅಬ್ಸರ್ವ್ ಮಾಡುವಂಥದ್ದು, ಬಟ್ ಎಲ್ಲ ಸಲಿನೂ ಇನ್ಫಾರ್ಮಲ್ ಆಗೇ ಇರುತ್ತೆ ಅಂತ ಹೇಳೋಕ್ಕಾಗಲ್ಲ. ಇನ್ಫಾರ್ಮಲ್ ಇರುತ್ತೆ, ಮೈಟ್ ಬಿ, ಓಕೆ, ಮೈಟ್ ಬಿ, ಬಟ್ ನಾಟ್ ಆಲ್ವೇಸ್. ಸೊ ಆಲ್ವೇಸ್ ಇನ್ಫಾರ್ಮಲ್ ಅಂದರೆ ದಟ್ ಈಸ್ ಫಾರ್ಮೇಟಿವ್ ಅಸೆಸ್ಮೆಂಟ್. ನೆಕ್ಸ್ಟ್ ಕ್ವಶನ್ ನಂಬರ್ 8. ರೀಅರೇಂಜ್ ದ ಸೀಕ್ವೆನ್ಸ್ ಟು ರೈಟ್ ಅ ಲೆಸನ್ ಪ್ಲ್ಯಾನ್. ಸೊ ಈಗ ಲೆಸನ್ ಪ್ಲ್ಯಾನ್ಸ್ಗಳನ್ನು ನಾವೇನು ಪಾಠ ಮಾಡೋಕ್ಕಿಂತ ಮುಂಚೆ ಪ್ರತಿ ಸೆಮಿಸ್ಟರಲ್ಲಿ ಮಾಡ್ತೀವಿ, ಪ್ರಿಪೇರ್ ಮಾಡ್ಕೊಳ್ತೀವಿ ಬೇಸ್ಡ್ ಆನ್ ದ ಕರಿಕ್ಯುಲಮ್, ಪೆಡಗಾಜಿ, ಸಿಲೆಬಸ್ ಅಂತ ಏನು ಹೇಳ್ತೀವಿ, ಅದ್ರ ಬೇಸಿಸ್ ಮೇಲೆ ವಿ ವಿಲ್ ಪ್ರಿಪೇರ್ ಅ ಲೆಸನ್ ಪ್ಲ್ಯಾನ್, ರೈಟ್. ಸೊ ದಟ್ ಲೆಸನ್ ಪ್ಲ್ಯಾನ್ ಬರೆಯುವಂಥದ್ದು, ಮಾಡುವಂಥದ್ದು, ಅದರ ಪ್ರೋಸೆಸ್ ಏನು ಅನ್ನುವಂಥ ಪ್ರಶ್ನೆಯಲ್ಲಿ ಕೇಳಿದ್ದಾರೆ. ಫಸ್ಟು ಪ್ರೀ ಪ್ಲ್ಯಾನಿಂಗ್. ಸೊ ಪ್ರೀ ಪ್ಲ್ಯಾನಿಂಗ್ ಈಸ್ ಬಿ. ಸೊ ಇಲ್ಲಿ ಆಪ್ಷನ್ ನೋಡಿದ್ರೆ ಬಿ ಇಂದ ಸ್ಟಾರ್ಟ್ ಆಗುವಂಥದ್ದು ಒಂದೇ. ಲೆಸನ್ ಓಪನಿಂಗ್, ಲೆಸನ್ ಲೇಔಟ್, ಎಕ್ಸ್ಟೆಂಡೆಡ್ ಪ್ರಾಕ್ಟೀಸಸ್ ಆ್ಯಂಡ್ ಕ್ಲೋಷರ್ ಆಫ್ ಲೆಸನ್. ಸೊ ಇಷ್ಟು ದ ಪ್ರೋಸೆಸ್, ಸ್ಟೆಪ್ 1, 2, 3, 4, 5. ಸೊ ಆನ್ಸರ್ ಇಸ್ BACED. Next question number 9. When a teacher uses lecture method, it provides new information to students. It provides original research to students which are generally not found in the textbooks. Can dramatize concepts and share insights. True. Less effective for promoting thoughts and changing students anta ide. Next, it deals with critical analysis and problem solving.
ಸಿ ಲೆಕ್ಚರ್ ಮೆಥಡ್ ಡಸಂಟ್ ಡೀಲ್ಸ್ ವಿತ್ ಕ್ರಿಟಿಕಲ್ ಅನಾಲಿಸಿಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್. ದಿಸ್ ಇಸ್ ರಾಂಗ್. ಅವ್ರು ಹೇಳಿರೋದು ರೈಟ್ ಸ್ಟೇಟ್ಮೆಂಟ್ಸ್ನ ಕೊಡಿ ಅಂತ. ಕರೆಕ್ಟ್ ಸ್ಟೇಟ್ಮೆಂಟ್ಸ್, ಇಲ್ಲೆಲ್ಲೂ ಕೂಡ ರಾಂಗ್ ಸ್ಟೇಟ್ಮೆಂಟ್ಸ್ ಅಂತ ಮೆನ್ಷನ್ ಮಾಡಿಲ್ಲ. ಕರೆಕ್ಟ್ ಸ್ಟೇಟ್ಮೆಂಟ್ಸನ್ನು ನಾವು ಐಡೆಂಟಿಫೈ ಮಾಡಬೇಕಾಗುತ್ತೆ. ಕರೆಕ್ಟ್ ಸ್ಟೇಟ್ಮೆಂಟ್ಸ್ ಯಾವ್ದ್ಯಾವುದು ಇದರಲ್ಲಿ, ಇದು ಈಸ್ ಅ ರಾಂಗ್ ಸ್ಟೇಟ್ಮೆಂಟ್. ಲೆಕ್ಚರಲ್ ಮೆಥಡಲ್ಲಿ ಈಗ ನಾನು ನಿಮಗೆ ಕ್ಲಾಸ್ ರೂಮಲ್ಲಿ ನಿಂತ್ಕೊಂಡು ಪಾಠ ಮಾಡ್ತಾ ಇದ್ದೀನಿ ಅಂದರೆ ಅಂಥ ಸಮಯದಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗನ್ನು ಹೇಳ್ಕೊಡಲಿಕ್ಕೆ ಆಗಲ್ಲ. ಅದೇ ಈಗ ನಾನೇನಾದರೂ ಒಂದು ಕೇಸ್ ಸ್ಟಡಿ ಮಾಡಿಸಿದ್ರೆ ಅಥವಾ ಲೈಕ್ ಡಿಬೇಟ್ ಮಾಡಿಸಿದ್ರೆ, ಗ್ರೂಪ್ ಡಿಸ್ಕಷನ್ ಮಾಡಿಸಿದಾಗ ಅಥವಾ ಪ್ರಾಜೆಕ್ಟ್ ಮಾಡಿಸಿದಾಗ, ಅಂಥ ಸಮಯದಲ್ಲಿ ಫೀಲ್ಡ್ ಸ್ಟಡಿ ಮಾಡಿಸಿದಾಗ ಅಂಥ ಸಮಯದಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ ಆ್ಯಂಡ್ ಪ್ರಾಬ್ಲಮ್ ಸಾಲ್ವಿಂಗ್ ಆಗುತ್ತೆ. ಲೆಕ್ಚರರ್ ಇಸ್ ಮೋಸ್ಟ್ಲಿ ಯೂಶ್ವಲಿ ದಿಸ್ ಇಸ್ ಒನ್ ವೇ ಪ್ರೋಸೆಸ್ ಆಗಿರುತ್ತೆ ಲೆಕ್ಚರ್ ಮೆಥಡ್. ಸೊ ಅದಕ್ಕೋಸ್ಕರ ಇಲ್ಲಿ ಕ್ರಿಟಿಕಲ್ ಅನಾಲಿಸಿಸ್ ಪ್ರಾಬ್ಲಮ್ ಸಾಲ್ವಿಂಗ್ ಇರಲ್ಲ. ಎಲ್ಲೆಲ್ಲಿ ಈ ಇದೆಯೋ ಆ ಆನ್ಸರ್ ತಪ್ಪು. ನೋಡಿ ಇಲ್ಲಿ ಈಗ ಆನ್ಸರ್ ಇಸ್ ಎ ಬಿ ಸಿ ಓನ್ಲಿ. ಸೊ ಎ ಬಿ ಸಿ ಓನ್ಲಿ. ಓಕೆ, ಸೊ next question number 10 here. The purpose of assessment. The purpose of assessment here they have given in they have given list 1 and list 2 as the following in the types of knowledge and the assessment literacy. First is the purpose of assessment. Next, what to assess, assessment strategies, interpretation and action taking. So ಈ ಕಡೆ ಲಿಸ್ಟ್ 2ನಲ್ಲಿ an educator assess the student learning and content specific knowledge, educator's intention with assessment data. ಸೊ ಅಸೆಸ್ಮೆಂಟ್ ಡೇಟಾದಿಂದ ವಾಟ್ ಟು ಅಸೆಸ್. ಸೊ ಅಸೆಸ್ಮೆಂಟ್ ಡೇಟಾದಿಂದ assessment data okay, one ನಿಮಿಷ. Assessment relate to educators purpose with the assessment. So this is purpose of an assessment is this one A3. okay, A3 ಅಂದರೆ ಆಪ್ಷನ್ ಒಂದೇ ಉಳಿದಿದ್ದು, ಫಸ್ಟ್ ಆಪ್ಷನ್. B, what is to assess? So this is an educator assesses student learning and content specific knowledge. What is to assess is content specific. Okay, B is 1. Oh, sorry, ಇಲ್ಲಿ ಆಪ್ಷನ್ನೇ ಮ್ಯಾಚ್ ಆಗ್ತಾ ಇಲ್ಲ. ಓಕೆ, for this one it should be this assessment associated with the purpose of assessment and deep rooted in the values and principles ಅಂತ ಬಂದಾಗ assessment strategy. ಸಿಗೆ 4. ಸೊ ಸಿಗೆ 4 ಅಂದರೆ ಓಕೆ, ಸಿ ಇಸ್ 4 ಅಂತ ತಗೊಳ್ಳೋಣ. ಇದರಲ್ಲಿ ಒಂದರಲ್ಲೇ ಇರೋದು ದ ಪರ್ಪಸ್ ಆಫ್ ಅಸೆಸ್ಮೆಂಟ್ ಈಸ್ ಆನ್ ಎಜುಕೇಟರ್ ಅಸೆಸ್ ಸ್ಟೂಡೆಂಟ್ ಆ್ಯಂಡ್ ಕಂಟೆಂಟ್ ಸ್ಪೆಸಿಫಿಕ್ ನಾಲೆಡ್ಜ್. B, educator's intention with the assessment data. What to assess is educator's intention with the assessment data. Okay, interpretation associated relates to educative purpose with an assessment. Okay, so answer is this one, option 2. Option 2 ಈ ಕರೆಕ್ಟಾಗಿ ನಾವು ಕ್ಲೀನಾಗಿ ಯೋಚನೆ ಮಾಡಿದ್ರೆ ಸ್ವಲ್ಪ ಮ್ಯಾಚ್ ದ ಫಾಲೋಯಿಂಗಲ್ಲಿ ಇಟ್ ಈಸ್ confusing, but it has given an answer. Option 2 is the right answer here. Thank you.